27 ಕೋಟಿ ರೂಪಾಯಿ ಖರ್ಚು ಮಾಡಿ 153 ಕಸ ವಿಲೇವಾರಿ ವಾಹನಗಳನ್ನು ಪರ್ಚೇಸ್ ಮಾಡಿ ಆಗಿತ್ತು. 27 ಕೋಟಿ ರೂಪಾಯಿ 163 ಕಸ ವಿಲೇವಾರಿ ಫೆಂಟಾಸ್ಟಿಕ್ ಆಗಿರುವಂಥ ವಾಹನ ಪರ್ಚೇಸ್ ಆಗಿದೆ. ಒಂದು ಮೂಲೆಯಲ್ಲಿ ಇಟ್ಟಿದ್ರು. ಆದರೆ ಮೂಲೆಯಲ್ಲಿ ಇಟ್ಟಿದ್ರು ಅಂತಂದರೆ ಹಾಳು ಮಾಡಬೇಕು ಅನ್ನೋಂಥ ಉದ್ದೇಶ ಇರಲಿಲ್ಲ. ಆದರೆ ಹಾಳಾಗುವಂಥ ಎಲ್ಲ ಸಾಧ್ಯತೆ ಇತ್ತು. ಸಂಬಂಧಪಟ್ಟವರ ಗಮನಕ್ಕೆ ಅದನ್ನು ತಂದ್ವಿ. ಇದೀಗ ಫೀಲ್ಡಿಗಿಳಿದಿದೆ ಕಸ ವಿಲೇವಾರಿ ವಾಹನ. ಮೊದಲು ಯಾವ ರೀತಿ ಇತ್ತು, ಯಾಕೆಂತಂದರೆ ಅಲ್ಲಿ ಮಹಾನಗರ ಪಾಲಿಕೆ ಎಲ್ಲರೂ ಕೂಡ ನಾವು ಮಾತಾಡಿದಾಗ ನನಗೊಂದು ಅನಿಸ್ತು, ಮಹಾನಗರ ಪಾಲಿಕೆ ಎಲ್ಲರೂ ಕೂಡ ಅದೇನು ಬೇಜವಾಬ್ದಾರಿತನ ತೋರಿಸಲಿಲ್ಲ, ಆದರೆ ಲೇಟ್ ಆಯ್ತಲ್ಲ ಅನ್ನೋದು ನಮ್ಮ ಕಳಕಳಿ ಆಗಿತ್ತು. ಅವ್ರಿಗೂ ಕೂಡ ಬೇಗ ಮಾಡಬೇಕು ಅಂತಿತ್ತು. ಇದು ನಿಜವಾಗ್ಲೂ ಮೊನ್ನೆ ಮಾತಾಡಿಸಿದಾಗ ಕೂಡ ಕೆಲವೊಮ್ಮೆ ಗೊತ್ತಾಗುತ್ತೆ, ಅಧಿಕಾರಿಗಳನ್ನು ಮಾತಾಡಿಸಿದಾಗ ನಿಜವಾಗ್ಲೂ ಅವರ ಉದ್ದೇಶ ಅದರ ಬಗ್ಗೆ ನಿರ್ಲಕ್ಷ್ಯ ಇದ್ದರೆ ಅವರು ಮಾತಾಡೋ ರೀತಿ ಬೇರೆ ಇರುತ್ತೆ. ಆದರೆ ಯಾರಿಗೂ ನಿರ್ಲಕ್ಷ್ಯ ಇರಲಿಲ್ಲ, ಅದನ್ನು ಮಾಡಬೇಕು ಅಂತಿತ್ತು. ಏನು ಅಂತಂದರೆ 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 163 ಭಾಳ ಹೈಫೈ ಆಗಿರುವಂಥ ಕಸ ವಿಲೇವಾರಿ ವಾಹನಗಳನ್ನು ಮಂಗಳೂರು ಮಹಾನಗರ ಪಾಲಿಕೆ, ಅದಕ್ಕೆ ಬೇರೆ ಬೇರೆ ಕಡೆಯಿಂದ ದುಡ್ಡೆಲ್ಲ ಬರಬೇಕಾಗತ್ತೆ, ಕೇವಲ ಅವರೊಂದೇ ಮಾಡೋದಲ್ಲ. 27 ಕೋಟಿ ರೂಪಾಯಿ ಈ ವಾಹನಗಳನ್ನು ಒಂದು ಮೂಲೆಯಲ್ಲಿ ನಿಲ್ಲಿಸಿದರು ಸುಮಾರು ತಿಂಗಳಿಂದ. ಆಮೇಲೆ ಅದರ ಮೇಲ್ಭಾಗದಲ್ಲೇನು ಮಳೆ ಬಂದರೆ ನೀರು ಹಂಗೆ ನಿಂತು ಬಿಡುತ್ತೆ. ಆಮೇಲೆ ಮಂಗಳೂರು ಭಾಗ, ಕರಾವಳಿ ಭಾಗ, ವಿಶೇಷವಾಗಿ ಮಲೇರಿಯಾ, ಡೆಂಗ್ಯೂ ಇದು ವಿಪರೀತ. ಅಲ್ಲಿ ಮಲೇರಿಯಾ ಅಂತೂ ಪ್ರತಿ ವರ್ಷವೂ ಅಲ್ಲಾಗತ್ತೆ ನೀರು ನಿಂತ ಕಾರಣಕ್ಕಾಗಿ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಆತಂಕಗೊಂಡಂಥ ನಾವು ದೊಡ್ಡದಾಗಿ ಸುದ್ದಿ ಮಾಡಿದ್ವಿ. ಆ ಸುದ್ದಿ ಹೇಗಿತ್ತು, ಬಟ್ ಈಗ ಯಾವ ರೀತಿ ಇಂಪ್ಯಾಕ್ಟ್ ಆಯಿತು ನಾನು ಹೇಳಿದೆ. ಬಿಗ್ ಇಂಪ್ಯಾಕ್ಟ್ನ ವಿಶೇಷತೆ ಅದುವೇ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ, ಅದರಲ್ಲಿ 99.9% ನಾವು ಗೆಲ್ತೀವಿ, ಗೆದ್ದೇ ತೀರ್ತೀವಿ. ಹಾಗಿದ್ದರೆ ಈ ಸ್ಟೋರಿ ಯಾವ ರೀತಿ ಇಂಪ್ಯಾಕ್ಟ್ ಆಯಿತು ಬನ್ನಿ ನೋಡೋಣ. ನೀರು ತುಂಬಿಕೊಂಡು ಅದು ರಸ್ತೆ ಹಿಡಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಆ ಒಂದು ವಾಹನಗಳನ್ನು ರಸ್ತೆಗೆ ಇವತ್ತು ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಇಳಿಸಬೇಕಾದಲ್ಲಿ ಆ ವಾಹನಗಳನ್ನು ಇವತ್ತು ಸರ್ವಿಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಕಸ ವಿಲೇವಾರಿ ವಾಹನ ವಿತರಿಸಿದ ಪಾಲಿಕೆ. ಎಸ್ ವೀಕ್ಷಕರೇ, ಮಂಗಳೂರು ಪಾಲಿಕೆ ಬರೋಬ್ಬರಿ 27.15 ಕೋಟಿ ರೂಪಾಯಿ ಖರ್ಚು ಮಾಡಿ 153 ಕಸ ವಿಲೇವಾರಿ ವಾಹನಗಳನ್ನು ಖರೀದಿಸಿತ್ತು. ಆದರೆ ಟೆಂಡರ್ ಕರೆಯದೆ 3-4 ತಿಂಗಳುಗಳಿಂದ ವಾಹನಗಳನ್ನು ನಿಂತಲ್ಲಿಯೇ ನಿಲ್ಲಿಸಿದ್ರು. ಇಷ್ಟೊಂದು ಹಣ ಖರ್ಚು ಮಾಡಿ ತಂದಿದ್ದು ಯಾತಕ್ಕೆ? ಈ ರೀತಿ ವಾಹನಗಳನ್ನು ತುಕ್ಕು ಹಿಡಿಸೋಕ ಅಂತ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ನಲ್ಲಿ ಸುದ್ದಿ ಪ್ರಸಾರ ಮಾಡಿ ಸಂಬಂಧಿಸಿದವರಿಗೆ ಬಿಸಿ ಮುಟ್ಟಿಸಿದ್ವಿ. ಬಾಕಿ ಕಡೆ ಆಗಿದ್ರೆ ನೀವು ಆ 3 ತಿಂಗಳು ನಿಲ್ಲಿಸಿದ್ರೆ ಡೋರೇ ಇರ್ತಿರಲಿಲ್ಲ, ಗುಜರಿಗೆ ಹಾಕ್ಬಿಡ್ತಿದ್ರು ಮಾರಾಟ ಮಾಡಿ. ಟೈರು ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ. ಮತ್ತೆ ಸರ್ ಬಂದಿತ್ತು, ಅವರು ಒತ್ಕೊಂಡು ಹೋದ್ರು, ಮತ್ತೇನಾದರೂ ಕೊಡಿ ಅಂತ ಆಗ್ತಾ ಇತ್ತು. ಹಾಗಾಗಿ ಐ ಅಗ್ರಿ, ನಾನು ನಿಮ್ಮ ಪ್ರಕ್ರಿಯೆಯನ್ನು ಒಪ್ಕೋತೀನಿ. ನಾನು ಆರೋಪ ಪ್ರತ್ಯಾರೋಪ ಮಾಡ್ತಾ ಇಲ್ಲ. ನಿಮ್ಮ ಬಳಿ ಅದಕ್ಕೆ ಇರುವಂಥ ಎಲ್ಲ ದಾಖಲೆಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದಷ್ಟು ಬೇಗ ವಿಲೇವಾರಿ 2 ವಾರದಲ್ಲಾದರೆ ನೋ ಪ್ರಾಬ್ಲಮ್ ಸರ್. ಆಗುತ್ತೆ 2 ವಾರದೊಳಗೆ ಆಗುತ್ತೆ ಸರ್. ಥ್ಯಾಂಕ್ ಯು ಸುಧೀರ್ ಶೆಟ್ಟರೆ, ಒಳ್ಳೆಯದಾಗಲಿ. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಅಲರ್ಟ್ ಆದ ಪಾಲಿಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಪಾಲಿಕೆಯವರು ಎಚ್ಚೆತ್ತುಕೊಂಡ್ರು. ಮಹಾಪೌರ ಸುಧೀರ್ ಶೆಟ್ಟಿ ಹೊಸ ಗಾರ್ಬೇಜ್ ವಾಹನಗಳ ಹಂಚಿಕೆಗೆ ಮುಂದಾದ್ರು. ಇದೀಗ ಮಂಗಳೂರಿನಲ್ಲಿ ಹೊಸ ವಾಹನಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಧೂಳು ಹೊಡೆದು ವಾಹನವನ್ನ ಕ್ಲೀನ್ ಮಾಡಿದ್ರು. ಇನ್ನು ವರದಿ ಪ್ರಸಾರ ಆಗ್ತಿದ್ದಂತೆ ಉದ್ಘಾಟನೆ ಮಾಡಿ ವಾಹನಗಳನ್ನ ಹಂಚಿಕೆ ಮಾಡಿದ್ರು. ಮರುದಿನವೇ ಪೌರ ಕಾರ್ಮಿಕರು ಬೆಳ್ಳಂಬೆಳಗ್ಗೆ ಹೊಸ ಗಾರ್ಬೇಜ್ ವಾಹನಗಳನ್ನ ಧೂಳು ಹೊಡೆದು ವಾಹನಗಳನ್ನ ಕ್ಲೀನ್ ಮಾಡಿದ್ರು. ಪೌರ ಕಾರ್ಮಿಕರಿಗೆ ವೆಹಿಕಲ್ ಕೀ ಹಸ್ತಾಂತರ. ಹೊಸ ಗಾರ್ಬೇಜ್ ವಾಹನದ ಗಾಡಿಗಳ ಕೀಯನ್ನ ಡ್ರೈವರ್ಗಳಿಗೆ ಹಸ್ತಾಂತರ ಮಾಡಲಾಯಿತು. ಹೊಸ ಕೀ ಪಡೆದಾಗ ಮೊಗದಲ್ಲಿ ಸಂತಸವಿತ್ತು. ಗಾಡಿಗಳನ್ನ ಸ್ಟಾರ್ಟ್ ಮಾಡಿ ಸಂತಸ ವ್ಯಕ್ತಪಡಿಸಿದರು.
ಬೆಳ್ಳಂಬೆಳಗ್ಗೆ ಕಸ ಸಂಗ್ರಹಣೆಗೆ ಹೊರಟ ವಾಹನ. ಮರುದಿನವೇ ಬೆಳ್ಳಂಬೆಳಗ್ಗೆ ಕಸ ಸಂಗ್ರಹಣೆಗೆ ಸಾಲಾಗಿ ವಾಹನಗಳು ಹೊರಟು. ಆ ದೃಶ್ಯವನ್ನ ಒಮ್ಮೆ ತೋರಿಸ್ತೀವಿ ನೋಡಿ. ಕಸ ಸಂಗ್ರಹಣೆಗಾಗಿ ಫೀಲ್ಡ್ಗಿಳಿದ ಗಾರ್ಬೇಜ್ ವೆಹಿಕಲ್ಸ್. ಕೋಟಿ ವೆಚ್ಚದಲ್ಲಿ ಮೂಲೆ ಸೇರಿದ ಹೊಸ ಗಾರ್ಬೇಜ್ ವಾಹನಗಳೆಲ್ಲ ಫೀಲ್ಡ್ಗೆ ಇಳಿದಿದ್ವು. ಮನೆಗೆ ತೆರಳಿ ಕಸ ಸಂಗ್ರಹಣೆ. ಕಸ ಸಂಗ್ರಹಣೆಯ ವಾಹನಗಳು ವಾರ್ಡ್ ವೈಸ್ ಹೋಗಿ ಮನೆಯಲ್ಲಿ ಕಸ ಸಂಗ್ರಹಣೆ ಮಾಡುತ್ತಿದ್ದ ದೃಶ್ಯಗಳು ಕಂಡುಬಂದವು. ಮೂಲೆ ಸೇರಿದ್ದ ಕಸ ಸಂಗ್ರಹಣೆಯ ವಾಹನ ಸಿಕ್ಕಿದ್ದಕ್ಕೆ ಸಿಬ್ಬಂದಿ ಕೂಡ ಸಂತಸ ವ್ಯಕ್ತಪಡಿಸಿದರು. ಜೊತೆಗೆ ಸ್ಥಳೀಯರು ಹೊಸ ವಾಹನ ಕಂಡು ಅಚ್ಚರಿಪಟ್ಟರು. ಈಗ ತುಂಬ ಇತ್ತು, ಹಳ್ಳಿಗಳಿಗೆಲ್ಲ ಭಾಳ ಕಷ್ಟ ಆಗಿತ್ತು. ಈಗ ಹೊಸ ಗಾಡಿ ಬಂದ ಚಲೋ ಬೇಸ ಆಗೈತಿ, ಸರಳ ಆಗತ್ತೆ. ಈಗ ಒಳ್ಳೆಯದಾಗಿದ್ರಿ ಹೊಸ ಗಾಡಿ ಬಂದು. ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಲು ನಮ್ಮ ರಿಪಬ್ಲಿಕ್ ಚಾನೆಲ್ನವರು ಒಂದು ಎಲ್ಲರಿಗೆ ಮನ ಮುಟ್ಟುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಬರೀ ವರದಿ ಪ್ರಸಾರ ಮಾಡಿ ಸುಮ್ಮನೆ ಬಿಡಲ್ಲ. ಆ ಸಮಸ್ಯೆಗೊಂದು ತಾರ್ಕಿಕ ಅಂತ್ಯ ಕಾಣಿಸೋ ತನಕ ಸುಮ್ಮನೆ ಕೂರಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಈ ಸ್ಟೋರಿ. ನೋಡಿ, ಈ ಎಲ್ಲ ವಾಹನಗಳಿಗೆ 163 ವಾಹನಗಳಿಗೆ 27 ಕೋಟಿ ರೂಪಾಯಿ ಕೊಟ್ಟಿದ್ರು. 3 ತಿಂಗಳಿಂದ ಅಲ್ಲೇ ನಿಲ್ಲಿಸಿದ್ರು. ಆದರೆ ಅಲ್ಲಿ ನಾವು ಮೇಯರ್ ಅವ್ರ ಹತ್ರ ಕೇಳಿದಾಗ ಮೇಯರ್ ಪಾಪ ಅದರ ಬಗ್ಗೆ ಎಲ್ಲ ಮಾಹಿತಿ ಇದೆ. ನನಗೆ ಆಶ್ಚರ್ಯ ಆಗಿತ್ತು ಏನು ಅಂತಂದರೆ, ನಾನು ಅದೇ ಹೇಳಿದೆ, ಬೇರೆ ಯಾವುದೇ ಊರಲ್ಲಿ ಸರ್ 3 ತಿಂಗಳು ಗಾಡಿಗಳನ್ನು ಆ ರೀತಿ ಯಾವುದೇ ರಕ್ಷಣೆ ಇಲ್ಲ ನಿಲ್ಲಿಸಿದ್ದಿದ್ರೆ, ಬಾಂಬೆ ಅಂತ ಜಾಗದಲ್ಲಿ, ಮುಂಬೈ ಅಂತ ಜಾಗದಲ್ಲಿ, ಆಮೇಲೆ ಚೋರ್ ಬಜಾರಲ್ಲಿ ಇರ್ತಿತ್ತು ಎಲ್ಲವೂ ಕೂಡ. ನೋಡಿ ಧೂಳು ಎಷ್ಟು ಹಿಡಿದಿತ್ತು ನೋಡಿ, ಎಲ್ಲ ಚೋರ್ ಬಜಾರಲ್ಲಿ ಇರ್ತಿತ್ತು. ಅಲ್ಲಿಯ ಜನ ಎಸ್ಪೆಷಲಿ ಅದನ್ನು ಮಾಡೋಕ್ಕೋಗಿಲ್ಲ, ಉಳಿಯಿತು ನೋಡಿ. ಆದರೆ ತುಕ್ಕಿಡಿಯುವಂಥ ಪರಿಸ್ಥಿತಿ ಬಂದಿತ್ತು 3 ತಿಂಗಳಲ್ಲಿ, ಮಳೆ ಬಂದು ಮತ್ತೊಂದು ಅಂತೇಳಿ. ಬಟ್ ಅಲರ್ಟ್ ಆದರು. ಮೊದಲು ಮತ್ತು ನಿಮ್ಗೆ 6 ದೃಶ್ಯನೂ ತೋರಿಸ್ತೀನಿ. ಮೊದಲು ಹೇಗಿತ್ತು, ಈಗ ಹೇಗಿದೆ, 6 ದೃಶ್ಯಗಳು ನಿಮ್ಮ ಮುಂದೆ ಬನ್ನಿ ನೋಡಿ. ದೃಶ್ಯ 1, ಕಸ ವಿಲೇವಾರಿ ವಾಹನ ವಿತರಣೆ ಆಗದೆ ಅಲ್ಲೇ ಇತ್ತು. ಹೆಂಗೆ ಧೂಳು ಹಿಡ್ಕೊಂಡಿದೆ ನೋಡಿ. ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ ಪಾಲಿಕೆ ಅಲರ್ಟ್ ಆಗುತ್ತೆ, ಏನು ಮಾಡಬೇಕು ಮತ್ತೊಂದು ಮಾಡಬೇಕು. ಅಲ್ಲಿ ತುಂಬ ವಿಚಾರಗಳಿತ್ತು, ಒಂದೇ ಅಲ್ಲ. ಬರುವಂಥ ದುಡ್ಡು, ಅಲ್ಲಿಂದ ದುಡ್ಡು, ಅದನ್ನು ನಿಜವಾಗ್ಲೂ ನನಗೆ ಸುಧೀರ್ ಶೆಟ್ಟರ್ ಬಗ್ಗೆ ಒಂದು ರೀತಿಯಲ್ಲಿ ಖುಷಿ ಆಯ್ತು ನನಗೆ. ಯಾಕೆಂದರೆ ನೀವು ಕೆಲಸ ಮಾಡಿಲ್ಲ ಅಂತಂದರೆ ಮಾತ್ರ ನಾವು ನಿಮ್ಮನ್ನು ಪದೇ ಕೇಳಿ ನಿಮಗೆ ಕಿರುಕುಳ ಕೊಡೋದು, ಕೆಲಸ ಮಾಡಿಸೋದು. ನಿಮ್ಮಲ್ಲಿ ಎಲ್ಲ ಮಾಹಿತಿಗಳಿದೆ, ಏನಾಗಬೇಕು ಎಲ್ಲವೂ ಗೊತ್ತಿದೆ, ಯಾಕೆ ನಿಲ್ಲಿಸಿದ್ರಿ. ಆದರೂ ನಿಮಗೊಂದು ಕಳಕಳಿ ಇರಬೇಕಿತ್ತು. 3 ತಿಂಗಳೆಲ್ಲ ನಿಲ್ಲಿಸಿದರೆ, ನೀರೆಲ್ಲ ನಿಂತರೆ, ಹಾಳಾದರೆ ಮತ್ತೆ ರಿಪೇರಿಗೆ ಅಂತ ಆಗಬಾರ್ದು ಅಂತೇಳಿ. ಬಟ್ ಅಲರ್ಟ್ ಆದರು. ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ ಪಾಲಿಕೆ ಅಲರ್ಟ್ ಆಗುತ್ತೆ. ಸುಧೀರ್ ಶೆಟ್ಟರ್ ಅಲರ್ಟ್ ಆಗ್ತಾರೆ. ಎಲ್ಲ ಸಂಬಂಧಪಟ್ಟವ್ರನ್ನ ಕರೆಸ್ತಾರೆ. ನೋಡಿ, ಧೂಳು ಓಡಿಸ್ತಾರೆ, ಕ್ಲೀನ್ ಮಾಡಿಸಪ್ಪ ಅಂತ ಹೇಳ್ತಾರೆ. ಧೂಳು ಓಡಿಸ್ತಾರೆ, ವಾಹನ ಕ್ಲೀನ್ ಮಾಡ್ತಾರೆ. ನಮಗೂ ಅದೇ ಬೇಕಿದ್ದದ್ದು. ನೀವು ಹಂಗೆ ಬಿಟ್ಬಿಟ್ರೆ ಹೆಂಗೆ, ನಾನು ನೋಡಿಲ್ವ ನಾವು ಸರ್ಕಾರದ ಹೇಗಿರುತ್ತೆ ಅಂತೇಳಿ. ಆಮೇಲೆ ಎಲ್ಲ ಧೂಳು ಹೊಡೆದು ಎಲ್ಲ ಕ್ಲೀನ್ ಮಾಡಿಸಿದ್ವಿ ನೋಡಿ. ವಾಹನ ಎಲ್ಲ ಕ್ಲೀನ್ ಆಯಿತು. ಈಗ ನಂಬರ್ 4, ಪೌರ ಕಾರ್ಮಿಕರಿಗೆ ವೆಹಿಕಲ್ ಕೀ ಹಸ್ತಾಂತರ. ನೋಡಿ, ಪೌರ ಕಾರ್ಮಿಕರು ಮೇಡಮ್ ಕೀ ಕೊಟ್ಟರು ನೋಡಿ. ಹೆಂಗೆ ಒಳ್ಳೆ ಬೆಂಜ್ ಕಾರ್ ತಗೊಂಡೋಗಿ ಹೋಗ್ತಾರೆ ಖುಷಿಯಲ್ಲಿ. ಅವ್ರಿಗೊಂದು ಖುಷಿ ಅಲ್ವಾ ಪಾಪ. ಹೆಂಗೋ ಕಸ ವಿಲೇವಾರಿ ಮಾಡುವಂಥ ವಾಹನ ಅದು ಬರುವಾಗ ಹೆಂಗೆ ಗಬ್ಬು ನಾರ್ತಾ ಇರುತ್ತೆ. ಆ ಡ್ರೈವರ್ಗಳಿಗೆಲ್ಲ ನಾವು ಸೆಲ್ಯೂಟ್ ಮಾಡಬೇಕು, ನಿಜವಾಗಿ ಸೆಲ್ಯೂಟ್ ಮಾಡಬೇಕು. ಅದು ಕಸದ ವಾಹನ ಅಲ್ಲ, ಕಸ ತೆಗೆದುಕೊಂಡು ಹೋಗುವ ವಾಹನ.
ನಾವು ಪೌರ ಕಾರ್ಮಿಕರಿಗೆ ಹೇಳ್ತೀರಿ ಕಸದವ್ರು ಕಸದವ್ರು ಬಂದ್ರಲ್ಲ, ನಿಮ್ಮ ಕಸವನ್ನು ತೆಗೆದುಕೊಂಡು ಹೋಗೋರು ಬರೋದು. ಇನ್ನು ಪೌರ ಕಾರ್ಮಿಕರಿಗೆ ಕೀ ಹಸ್ತಾಂತರವಾಗುತ್ತೆ ನೋಡಿ. ಬೆಳ್ಳಂಬೆಳಗ್ಗೆ 4-5 ಗಂಟೆಗೆ ಬಂದು ಕಸ ಸಂಗ್ರಹಣೆಗೆ ಹೊರಟಿದೆ ವಾಹನ. ಆನಂದ್ ಈ ಮುಲ್ಪಟ್ಟು ಅಲ್ಪ ಉಳ್ಳೆ ಇದೆ ಒಂದು ಅವು ಮೇಯರ್ ಬಂದು ಖರಾಬ್ ಆಗಲ್ಲ ಓಕೆ, ಮುಂದಿನ ದೃಶ್ಯ, 6ನೇ ದೃಶ್ಯ, ಕೊನೆಯ ದೃಶ್ಯ. ಕಸ ಸಂಗ್ರಹಣೆಗಾಗಿ ಫೀಲ್ಡ್ಗಳಿದ ಗಾರ್ಬೇಜ್ ವೆಹಿಕಲ್ಸ್ ಎಲ್ಲ ಹಳೇದಾಗಿತ್ತು. ಒಂದು ವೆಹಿಕಲ್ ಭಾಳ ಟ್ರೋಲ್ ಆಗಿತ್ತು, ಯಾವ ರೀತಿ ಹೋಗ್ತಾ ಇದೆ ಅಂತೇಳಿ. ಈಗ 27 ಕೋಟಿ ರೂಪಾಯಲ್ಲಿ 163 ಹೊಸ ವಾಹನಗಳು ಬಂದಿದೆ. ಸೊ ಆ ಭಾಗದ, ಮಂಗಳೂರು ಭಾಗದ ಜನ ಖುಷಿಯಾಗಿದ್ದಾರೆ. ಹೆಂಗೂ ಆಗ್ತಿತ್ತು, ಇಲ್ಲ ಅಂತಲ್ಲ, ಆದರೆ ತುಕ್ಕಿಡಿಸಬೇಡಿ ಅನ್ನೋದು ನಮ್ಮ ಆಗ್ರಹವಾಗಿತ್ತು. ಮೊದಲು ಮತ್ತು ಈಗ ಯಾವ ರೀತಿ ಇದೆ ಬನ್ನಿ ನೋಡೋಣ. ನೋಡಿ, ಮೊದಲು ಈ ಥರ ಇತ್ತು, ಇಡೀ ವಾಹನಗಳು ಯಾವ ಥರ ಇತ್ತು, ಈ ಥರ ಇತ್ತು. ಧೂಳು ಹಿಡಿದಿದ್ದ ವಾಹನ ನೋಡಿ, ಫುಲ್ ಬಲೆ. ಇದು ಸ್ವಲ್ಪ ನೀರು ಬಂದರೆ ಮುಗಿದೋಯ್ತು. ಈ ಥರ ಇದ್ದ ವಾಹನ ಫುಲ್ ಕ್ಲೀನಿಂಗ್ ಮಾಡಿಸಿ, ಧೂಳು ಹಿಡಿದಿದ್ದ ವಾಹನ ಹೆಂಗಿತ್ತು ನೋಡಿ. ಅಲೆಗಿಲೆ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗೆಸಿದ್ರು, ಎಲ್ಲ ಹಂಗೇನೆ ಒಣ ತ್ಯಾಜ್ಯನೇ ಆಗೋಗಿತ್ತು. ಅದು ಕೂಡ ಸ್ವಲ್ಪ ಹಂಗೆ ಬಿಟ್ಟಿದ್ರೆ ತೂಕಕ್ಕೆ ಹಾಕಬೇಕಿತ್ತು. ನೋಡಿ, ನೀರು ನಿಂತು ಸೊಳ್ಳೆ ಉತ್ಪತ್ತಿ ಆಗಿತ್ತು. ಸೊಳ್ಳೆ ಉತ್ಪತ್ತಿ ಆದರೆ ಗೊತ್ತಲ್ಲ, ಆ ಭಾಗದಲ್ಲಿ ಡೆಂಗ್ಯೂ, ಮಲೇರಿಯಾ ಫಿಕ್ಸು. ಈಗ ಪಾಲಿಕೆ ಸದಸ್ಯೆ ಕೀ ಹಸ್ತಾಂತರ ಮಾಡ್ತಾರೆ. ಅವರು ಕೂಡ ಫುಲ್ ಖುಷಿಯಲ್ಲಿ ಹೊಸ ಗಾಡಿನ ಓಡಿಸ್ಕೊಂಡು ಕಸ ವಿಲೇವಾರಿ ಆಯಿತು. ನೋಡಿ, ಮೊದಲಿದ್ದ ಗಾಡಿ ಡಕೋಟಾ, ಇದು ಆದರೂ ಓಕೆ, ಡಕೋಟಾ ಸ್ವಲ್ಪ ಆದರೂ ಚೆನ್ನಾಗಿದೆ. ಆಹಾ, ಕೆಲವು ಇತ್ತು ಹೆಂಗೆ ಅಂತಂದರೆ ಅಬ್ಬಾ. ಓಕೆ, ದಿನೇಶ್ ಇವತ್ತು ಈ ಸುದ್ದಿ ಮಾಡಿದ್ದು ದಿನೇಶ್ ಅವರ ನಂಬರ್ ಕೂಡ ಕೊಡ್ತೀನಿ. ದಿನೇಶ್ ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳ್ಬೋದು ನೀವು. ಮತ್ತು ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ ಯಾವುದಾದ್ರು ಸುದ್ದಿ ಇದ್ದರೆ, ಮಂಗಳೂರು ಅಂತಂದರೆ ಎಲ್ಲ ಆ ಜಿಲ್ಲೆ ತಾಲೂಕೆಲ್ಲ ಬರುತ್ತೆ. ಬಂಟ್ವಾಳ, ಪುತ್ತೂರು, ಆಮೇಲೆ ಬೆಳ್ತಂಗಡಿ, ಸುರತ್ಕಲ್, ಆಮೇಲೆ ಉಳ್ಳಾಲ, ತಲಪಾಡಿ, ಎಲ್ಲವೂ ಕೂಡ ಬರುತ್ತೆ. ದಿನೇಶ್, ಓಕೆ ದಿನೇಶ್, ಇದು ನಿಮ್ಮ ಎಷ್ಟನೇ ಇಂಪ್ಯಾಕ್ಟು ರಿಪಬ್ಲಿಕ್ ಟಿವಿಗೆ ಬಂದ ನಂತರ? ಕೇವಲ ಸುದ್ದಿಯನ್ನೇ ಕೊಟ್ಟಿದ್ದ, ಅವರು ಹಾಗೆ ಹೇಳಿದರು, ಇವರು ಹೇಗೆ ಹೇಳಿದರು ಅಂತೇಳಿ. ಈಗ ದಿನೇಶ್ ಅವರೊಂದು ಕೆಲಸ ಮಾಡಿಸಿದ್ರಪ್ಪ ಅಂತೇಳಿ ಹೇಳೋರು ಕೂಡ ಬಂದಂಗೆ ಆಯಿತು. ನೋಡಿ, ವೆರಿ ಫಸ್ಟ್ ಟೈಮ್ ನಿಮ್ಮ ಹತ್ರ ನಿಮ್ಮ ನಗು ನೋಡ್ತಾ ಇರೋದು ನಾನು. ವೆರಿ ನೈಸ್. ಎಸ್, ಏನಾಯಿತು ಹೇಳಿ. ಹೌದು, ಈ 4 ತಿಂಗಳ ಹಿಂದೆ ಏನು ಮಂಗಳೂರು ಮಹಾನಗರ ಪಾಲಿಕೆಯ 153 ವಾಹನಗಳು ಇದೇ ಒಂದು ಮೈದಾನದಲ್ಲಿ ಫುಲ್ ನಿಂತಿತ್ತು, ತುಕ್ಕು ಹಿಡಿತಾ ಇತ್ತು. ಏನು ಆ ಒಂದು ವಾಹನದಲ್ಲಿ ನೀರು ನಿಂತು ಸೊಳ್ಳೆ ಉತ್ಪತ್ತಿ ಆಗ್ತಿತ್ತು. ಆದರೆ ಈಗ ಎಲ್ಲ ವಾಹನಗಳು ಕೂಡ ಫೀಲ್ಡಿಗೆ ಇಳಿದಿರುವಂಥದ್ದು, ಅಂದರೆ ಕಸ ಸಂಗ್ರಹಣೆಯಲ್ಲಿ ಆ ವಾಹನಗಳು ತೊಡಗಿರುವಂಥದ್ದು. ಆ ಒಂದು ಸುದ್ದಿ ಪ್ರಸಾರ ಮಾಡಿದ ದಿನವೇ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಹಾಗೂ ಮೇಯರ್ ಅವರು ಆಶ್ವಾಸನೆಯನ್ನು ನೀಡಿದರು. ಅಂದರೆ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮದಲ್ಲಿ ಆಶ್ವಾಸನೆ ನೀಡಿದ್ರು. ಕೆಲವೇ ದಿನಗಳಲ್ಲಿ ಈ ವಾಹನಗಳನ್ನು ಹಸ್ತಾಂತರ ಮಾಡ್ತೇವೆ ಮತ್ತು ಈ ವಾಹನಗಳು ಏನು 60 ವಾರ್ಡ್ಗಳ ಕಸ ಸಂಗ್ರಹಣೆಯಲ್ಲಿ ತೊಡಗ್ತೇವೆ ಅಂತ ಹೇಳಿದ್ರು. ಈಗ ಆ ಬಿಗ್ ಇಂಪ್ಯಾಕ್ಟಿನ ಏನು ವರದಿಯ ಫಲಶ್ರುತಿಯಾಗಿದೆ. ಎಲ್ಲ ವಾಹನಗಳು ಏನು ಕಸ ಸಂಗ್ರಹಣೆಯಲ್ಲಿ ತೊಡಗಿದೆ. ಇಷ್ಟೊತ್ತು ವಾಹನಗಳು ಬರಬೇಕಿತ್ತು, ಆದರೆ ಇವತ್ತು ವಾರವಾದ ಕಾರಣವಾಗಿ ಇವತ್ತು ಒಣ ಕಸ ಸಂಗ್ರಹ, ಹಾಗಾಗಿ ಇವತ್ತು 6ರಿಂದ 7 ಗಂಟೆ ಆಗ್ತದೆ. ಇಲ್ಲಾದ್ರೆ ಇಷ್ಟೊತ್ತು ವಾಹನಗಳು ಕಸ ಸಂಗ್ರಹಿಸಿ ಅದನ್ನು ವಿಲೇವಾರಿ ಮಾಡಿ ನಿಲ್ತಾ ಇತ್ತು. ಆದರೆ ಇವತ್ತು ಶುಕ್ರವಾರ ಆದ ಕಾರಣವಾಗಿ ಒಣ ಕಸ ಸಂಗ್ರಹಣೆ ಕಾರಣವಾಗಿ ಬಹಳಷ್ಟು ಲೇಟ್ ಆಗುತ್ತೆ ಅಂತ ಸಿಬ್ಬಂದಿ ಹೇಳಿದ್ರು. ಮತ್ತು ಸಿಬ್ಬಂದಿ ಇವತ್ತು ಬೆಳಿಗ್ಗೆ ಮಾತನಾಡಿಸಿದಾಗ ಬಹಳಷ್ಟು ಖುಷಿ ಪಟ್ಟಿದ್ರು. ಅಂದರೆ ಈ ಹಿಂದೆ ಇದ್ದಂಥ ವಾಹನಗಳೇನಿದ್ರು ಬಹಳಷ್ಟು ಲಕೋಟ ಏನೋ ವಾಹನಗಳಾಗಿದ್ದು, ಬಹಳಷ್ಟು ತುಕ್ಕು ಹಿಡಿದಿದ್ದು ಮತ್ತು ಏನು ಅದರ ಬಾಗಿಲುಗಳು ಕೂಡ ಹಾಕ್ಲಿಕ್ಕೆ ಆಗ್ತಿಲ್ಲ ಇದು, ಮತ್ತು ವಾಹನದ ಮೇಲ್ಗಡೆ ಏನಿದೆ ಅದು ಸೋರುವಿಕೆ ಉಂಟಾಗ್ತಿದ್ದು. ಹೀಗಾಗಿ ಬಹಳಷ್ಟು ಕಷ್ಟಪಡ್ತಿದ್ರು ಆ ವಾಹನದ ಸಿಬ್ಬಂದಿ. ಸದ್ಯಕ್ಕೆ ಆ ವಾಹನದ
ಸಿಬ್ಬಂದಿಗಳು ಕೂಡ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಯಾಕಂದರೆ ಈಗ ಈ ಬಿಗ್ ಇಂಪ್ಯಾಕ್ಟ್ನ ವರದಿ ಫಲಶ್ರುತಿಯಾಗಿದೆ. 153 ವಾಹನಗಳು ಕೂಡ ಫೀಲ್ಡ್ಗೆ ಇಳಿದಿದೆ. ಹೀಗಾಗಿ ಆ ಒಂದು ಸಿಬ್ಬಂದಿಗಳು ಕೂಡ ನಿನ್ನೆ ಬಹಳಷ್ಟು ಹರ್ಷ ವ್ಯಕ್ತಪಡಿಸಿ ನಮ್ಮ ಜೊತೆ ಮಾತನಾಡಿದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು ಒಬ್ಬರಿದ್ದಾರೆ. ಸರ್, 153 ವಾಹನ ಕಳೆದ 4 ತಿಂಗಳಿಂದ ಇಲ್ಲೇ ಇತ್ತು. ಸದ್ಯ ಬಿಗ್ ಇಂಪ್ಯಾಕ್ಟ್ ಅಲ್ಲಿ ವರದಿ ಪ್ರಸಾರ ಆದ ಬಳಿಕ ಈಗೆಲ್ಲ ಫೀಲ್ಡ್ಗೆ ಇಳಿದಿದೆ. ನಮ್ಮ ವರದಿಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಏನಂತ ಹೇಳಿದರೆ 4 ತಿಂಗಳು ಸ್ವಲ್ಪ ಜಾಸ್ತಿ ಆಯಿತು. ನಾನು ಅಕ್ಟೋಬರ್ ತಿಂಗಳಲ್ಲಿ ಆಯುಧ ಪೂಜೆ ಆಗುವಾಗ ಈ ವಾಹನಗಳು ಅದನ್ನು ಚಾಲೂ ಮಾಡ್ತಾರೆ ಅಂತೇಳಿ ನಾನು ನಿರೀಕ್ಷೆ ಇಟ್ಟುಕೊಂಡಿದ್ದೆ. ಆದರೆ ಯಾರೂ ಕೂಡ ಆಡಳಿತದಲ್ಲಿ ಇದ್ದವರು ಕಿವಿ ಅಲುಗಾಡಿಸಲಿಲ್ಲ. ಆದರೆ ರಿಪಬ್ಲಿಕ್ ಟಿವಿಯಲ್ಲಿ ಜಯಪ್ರಕಾಶ್ ಶೆಟ್ಟಿಯವರ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮ ಮಾಡಿದ ನಂತರ ಇದಕ್ಕಿಂತ ಮೊದಲು ಭಾಳಷ್ಟು ಕಾರ್ಯಕ್ರಮಗಳಾಗಿವೆ. ಈ ಕಾರ್ಯಕ್ರಮ ಒನಕೆಯಲ್ಲಿ ತಲೆಗೆ ಒಂದು ಏಟು ಕೊಟ್ಟಾಗೆ, ಒಂದು ಏಟಲ್ಲ 12 ಏಟು ಬಿಟ್ಟಾಗೆ ಆಗಿ ಕೂಡಲೇ ಆ ವಾಹನಗಳನ್ನು ಚಲಾವಣೆ ಮಾಡುವ ಪ್ರಕ್ರಿಯೆ ನಡೆಯಿತು. ನಾನು ಇವತ್ತು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ 27 ಕೋಟಿ ರೂಪಾಯಿ ಸಣ್ಣ ಮೊತ್ತ ಅಲ್ಲ. 153 ಆಗಲಿ 160 ವಾಹನಗಳಾಗಲಿ ಅದು ಜನರು ಉಪಯೋಗ ಮಾಡಬೇಕು. ಕಳೆದ ಹಿಂದೆ ವಾಹನ ಬರ್ತಿತ್ತು, ಅದು ಬಹಳಷ್ಟು ಗುಜಿರಿ ವಾಹನಗಳಾಗ್ತಿತ್ತು. ಆ ಬಗ್ಗೆ ಹೇಳೋದಾದ್ರೆ, ಮೊದಲಿನ ವಾಹನಗಳು ಹೇಗಂತ ಹೇಳಿದರೆ ಮಂಗಳೂರಿನ ಜನರು ನಾವೆಲ್ಲ ಡೀಸೆಂಟ್ ಅಂದರೆ ಸ್ವಮರ್ಯಾದೆ ಇದ್ದವರು ಎಲ್ಲರೂ ಕೂಡ. ಮೊದಲಿದ್ದ ವಾಹನಗಳು ಖಂಡಿತವಾಗಿ ಈ ಮಂಗಳೂರಿನ ಜನರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಹೇಳಿದ್ದೇ ಅಲ್ಲ. ಯಾಕೆಂತ ಹೇಳಿದರೆ ಒಂದು ಅಪಮಾನವಾಗುವ ರೀತಿಯಲ್ಲಿ ಬರೀ 4 ಚಕ್ರಗಳು ತಿರುಗುತ್ತಿತ್ತು, ಇಂಜಿನಿದ್ದು ಶಬ್ದ ಬರ್ತಿತ್ತಲ್ಲದೆ ಇಡೀ ಅದರ ಭಾಗಗಳು ಆ 100 ಭಾಗಗಳ ಪೈಕಿ 75 ಭಾಗಗಳು ಕಿತ್ಕೊಂಡು ಕೆಳಗೆ ಬೀಳುವುದರಲ್ಲಿದ್ದು. ಆದರೆ ಇವತ್ತಿಗೆ ಹೊಸ ವಾಹನಗಳು ಬರುವಾಗ 4-4.5 ತಿಂಗಳ ಮೊದಲು ಎಲ್ರಿಗೊಮ್ಮೆ ಸಂತೋಷ ಆಯಿತು. ಆದರೆ ಈ ವಾಹನ ಇವತ್ತು ಮಾರ್ಗಕ್ಕೆ ಇಳಿಬೇಕಾದರೆ ಅದಕ್ಕೆ ರಿಪಬ್ಲಿಕ್ ಟಿವಿಯವರು ನಡೆಸಿದ ಈ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮ ಅಂತೇಳಿ ನಾನು ಹೇಳ್ತೇನೆ. ಇದು ಸಾಮಾಜಿಕ ಕಾರ್ಯಕರ್ತರವರ ಅಭಿನಂದನೆ. ಅಂದರೆ ಅವರು ಕೂಡ ವರದಿ ನೋಡಿ ಹೇಳಿದರು ಅವತ್ತೇ ಈ ಬಗ್ಗೆ. ಅಂದರೆ ವಾಹನಗಳನ್ನು ಆದಷ್ಟು ಬೇಗ ಫೀಲ್ಡ್ಗೆ ಇಳಿಸಬೇಕು, ಕಸ ಸಂಗ್ರಹಣೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ. ಸದ್ಯ ಈ ಒಂದು ನಮ್ಮ ವರದಿ ಫಲಶ್ರುತಿಯಾಗಿದೆ. ಹೀಗಾಗಿ ಏನು ಮಂಗಳೂರಿನ ನಾಗರಿಕರು ಕೂಡ ನಮ್ಮ ವರದಿಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇರುವಂಥದ್ದು ಮತ್ತು ಹರ್ಷ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಏನು ಈ ಒಂದು ವಾಹನಗಳಲ್ಲಿ ತೊಡಗಿಕೊಳ್ಳುವಂತಹ ಸಿಬ್ಬಂದಿಗಳೇನಿದ್ದಾರೆ, ಪೌರ ಕಾರ್ಮಿಕರೇನಿದ್ದಾರೆ, ಅವರಿಗೆ ಬಹಳಷ್ಟು ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಓಕೆ, ನಮಗೂ ಭಾಳ ಖುಷಿ ಆಯಿತು. ದಿನೇಶ್, ನಿಮ್ಮ ನಂಬರ್ ಕೊಟ್ಟಿದ್ದೀನಿ. ಇದು ಮಂಗಳೂರಿನ ಯಾವುದೇ ಸುದ್ದಿಗಳಿದ್ರೂ ಕೂಡ ದಿನೇಶ್ ಅವರನ್ನು ಸಂಪರ್ಕ ಮಾಡಿ. 9731550845. ಆಮೇಲೆ ನಂಬರ್ ಕೊಟ್ಟಿದ್ದೀನಿ. ಬಹುಶಃ ನಮಗೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಫೋನ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು. ನಾನು ಈ ಹಿಂದೆ ಒಂದು ಮಂಗಳೂರದೊಂದು ಸ್ಟೋರಿ ಮಾಡಿದ್ದೆ, ಉಡುಪಿದೊಂದು ಸ್ಟೋರಿ ಮಾಡಿದ್ದೆ. ಒಂದು ಫ್ಯಾಮಿಲಿಗೆ ಒಂದು 10 ಲಕ್ಷ ಕೊಡಿಸುವಂಥ ಕಾರ್ಯಕ್ರಮ ಮಾಡಿದ್ವಿ. ಅಂದರೆ ನಾನು ಹೇಳಿದ್ದು ಅದನ್ನು ಉತ್ತರ ಕರ್ನಾಟಕ ಆದರೆ ಜನಗಳು ಹೆಂಗೆ ಅಂತಂದರೆ, ಸಾರ್ ಭಾಳ ಅದ್ಭುತ ಆಗಿತ್ತು, ಏನು ಅದ್ಭುತ ಆಗಿತ್ತು, ಹಿಂಗೆಲ್ಲ ಮಾತಾಡ್ತಾರೆ. ಸೊ ನಮ್ಮದು ವಾಕ್ಸ್ ಪಾಪ್ ಮಂಗಳೂರಿನ ತಗೊಳ್ಳೋಕೆ ಕೇಳಿದರು ಹುಡುಗರು. ಅವರು ನೋಡಿಬಿಟ್ಟು ಜಸ್ಟ್ ಅಷ್ಟೇ, ಸರ್ ನೋಡಿ 10 ಲಕ್ಷ ಸಂಗ್ರಹ ಮಾಡಿ ಕೊಟ್ಟಿದ್ದೀವಿ ಅಂತಂದರೆ, ಹೌದಾ, ಒಳ್ಳೆ ಕೆಲಸ ಅಷ್ಟೇ, ಅವರ ರಿಯಾಕ್ಷನ್ ಅಷ್ಟೇ. ಎನಿವೆ, ಒಳ್ಳೆ ಕೆಲಸ. ನಿಮ್ಮ ನಂಬರ್ ಕೊಟ್ಟಿದ್ದೀನಿ. ದಿನೇಶ್ ಅವರ ಕೆಲಸ ನಿಮಗೆ, ಯಾಕಂದರೆ ದಿನೇಶ್ ಅವರು ತಂದ ಸ್ಟೋರಿಯಿಂದಾಗಿ ನಾವು ಈ ವೇದಿಕೆಯಲ್ಲಿ ಆ ಸ್ಟೋರಿಯನ್ನು ಮಾಡಿದ್ವಿ. ಅವರು ಖಂಡಿತವಾಗ್ಲೂ ಮಾಡ್ತಾಯಿದ್ರು, ಯಾಕಂದರೆ ಪಾಲಿಕೆ ಮಾಡ್ತಾಯಿದ್ರು. ಆದರೆ 3-4 ತಿಂಗಳು ಬೇರೆ ಕೆಲವು ಕಡೆ ಇದೆಯಲ್ಲ, 3-4 ತಿಂಗಳು ಈ ಥರ ಗಾಡಿ ನಿಲ್ಲಿಸಿದ್ರೆ ಟೈರ್ ಖಂಡಿತವಾಗ್ಲೂ ಇರೋದಿಲ್ಲ. ಟೈರನ್ನು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಅದೃಷ್ಟವಶಾತ್ ಅಂತ ಪ್ರಾಬ್ಲಮ್ ಆಗಲಿಲ್ಲ. ಈಗ ಎಲ್ಲರಿಗೂ ಹಂಚಿಕೆ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಕೂಡ. ಸುಧೀರ್ ಶೆಟ್ಟರೆ, ನಿಮಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡಿದ್ದೀರಿ. ದಿನೇಶ್, ಥ್ಯಾಂಕ್ ಯು ವೆರಿ ಮಚ್.